ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಅವರ ಸಮತೋಲನವನ್ನು ಕಳ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಅವ್ರು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಜನ್ಜಿ ಅವರು ಯಶಸ್ವಿ ಆಗ್ತಾರೆ ಅಂತ ಹೇಳಿ. ಅವರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟ ನಂತರ ಇವರು ಎಲ್ರಿಗೂ ಸಹ ಒಂದು ಭಯ ಹುಟ್ಟಿದೆ. ಯಾವುದಾದ್ರೂ ವಿಚಾರದಲ್ಲಿ ನೀವು ಹೋರಾಟ ಮಾಡಬೇಕು ಅನ್ನೋದು ಬಂದಾಗ ಧೈರ್ಯ ಇರಬೇಕು. FIR ಆದಾಗ ಅದನ್ನು ಸ್ವೀಕಾರ ಮಾಡಿ ಕೋರ್ಟಲ್ಲೂ ಸಹ ಆ ಕೋರ್ಟಲ್ಲಿ ವಾದ ವಿವಾದಗಳು ಮಾಡಲಿಕ್ಕೆ ತಯಾರಾಗಬೇಕು. ಅರ್ಧಂಬರ್ಧ ಮಾಡಕ್ಕೆ ಹೋದಾಗ ಇದೇ ಆಗೋದು. ಅವ್ರಿಗೆ ಅವರ ಸಿದ್ಧಾಂತದ ಮೇಲೆ ನಂಬಿಕೆ ಇದ್ದರೆ FIR ಆದ್ರೂ ತೊಂದರೆ ಇಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಬೇಕು. ಇವನು ರಾಮ ಮಂದಿರದ ವಿಚಾರದಲ್ಲೂ ಸಹ ಯಾರೂ ಸಹ ಅಯೋಧ್ಯೆಯಲ್ಲಿ ಇವರು ಯಾರೂ ಸಹ ಭಾರತೀಯ ಜನತಾ ಪಾರ್ಟಿ ಜನಸಂಘದವರು RSS ಅವರು ಪ್ರಾಣ ಕಳ್ಕೊಂಡಿರಲಿಲ್ಲ. ಈಗಲೂ ಸಹ ಇವತ್ತು ಸಹ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಮೇಲೆ, ಮುರಳಿ ಮನೋಹರ್ ಜೋಶಿ ಮೇಲೆ, ಉಮಾಭಾರತಿ ಅವ್ರ ಮೇಲೆ. ಆ ಥರ ಇವ್ರಿಗೇನಾದರೂ ಧೈರ್ಯ ಇದ್ದರೆ ಪೊಲೀಸ್ ಅವರು ಏನು FIR ಮಾಡಿದ್ದಾರೆ ಅದನ್ನು ಧೈರ್ಯವಾಗಿ ನ್ಯಾಯಾಲಯದಲ್ಲಿ ಎದುರಿಸಬೇಕೇ ವಿನಃ ಈ ಥರ ಜನಗಳು ಸೇರಿಸ್ಕೊಂಡು ಕೂಗಾಡಕ್ಕೆ ಇದೇನು ಆಫ್ರಿಕನ್ ಕಂಟ್ರಿ ಅಲ್ಲ ಅಥವಾ ನಾರ್ತ್ ಕೊರಿಯಾ ಅಲ್ಲ. ಅದೇ ಅವ್ರಿಗೆ ಮುಸ್ಲಿಮು, ಪಾಕಿಸ್ತಾನು, ಮಚಲಿ, ಮಟನ್ನು, ಮಂಗಲಸೂತ್ರ ಅಂದ್ರೆ ಅದು ಬಿಟ್ಟರೆ ಬೇರೆ ಏನು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ. ಪೊಲೀಸರಿಗೆ ಅಡ್ಡಿಪಡಿಸಿದಾಗ ಸರ್ಕಾರಿ ನೌಕರನ್ನ ಅಡ್ಡಿಪಡಿಸಿದ ವಿಚಾರದಲ್ಲೂ ಸಹ ಒಂದು ಕೇಸ್ ಬುಕ್ ಮಾಡಬೇಕಾಗತ್ತೆ. ಆ ಥರ ಮಾಡಲಿಲ್ಲ ಅಂದರೆ ಪೊಲೀಸರ ವಿರುದ್ಧ ನಾನೇ ಹೋರಾಟ ಮಾಡಬೇಕಾಗತ್ತೆ. ಯಾಕಂದರೆ ಯಾರಾದರೂ ಒಬ್ಬ ಪೊಲೀಸರು ತಡೆದ್ರೂ ಸಹ ಅವ್ರಿಗೆ FIR ದಾಖಲಾಗುತ್ತೆ. ಅವರ ಕಾರ್ಯನಿರ್ವಹಣೆಗೆ ಅಡ್ಡ ಹಾಕಿದ್ರೆ ಅದರ ವಿರುದ್ಧ ಅದರಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಬಹುದು. ಆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲ, ಅವ್ರ ಜೀವನ ಪೂರ್ತಿ ಮಾಡಿರೋದೇ ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರೋ ಜನ. ರಾಜಕಾರಣಿಗಳು ಪೊಲೀಸ್ ಈಗ 5 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದಾರೆ. FIR ಕೂಡ ಮಾಡಿಲ್ಲ ಉಮರ್ ಖಾಲಿದ್ಗೆ. ಇಂಥವ್ರಿಗೇನು ಇವರೇನು VVIPಗಳ? ಇವರು ಸಂವಿಧಾನದಿಂದ ಮೇಲಿರ್ತಕ್ಕಂಥವ್ರ, ಕಾನೂನಿನ ಮೇಲಿರ್ತಕ್ಕಂಥವ್ರ. ಈ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು. ಉಮರ್ ಖಾಲಿದ್ಗೂ ಆ ಕಾನೂನು ಇದೆ, ಇವ್ರ ಮೇಲೂ ಆ ಕಾನೂನು ಆಗಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಅವರ ಸಮತೋಲನವನ್ನು ಕಳ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಅವ್ರು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಜನ್ಜಿ ಅವರು ಯಶಸ್ವಿ ಆಗ್ತಾರೆ ಅಂತ ಹೇಳಿ. ಅವರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟ ನಂತರ ಇವರು ಎಲ್ರಿಗೂ ಸಹ ಒಂದು ಭಯ ಹುಟ್ಟಿದೆ. ಯಾವುದಾದ್ರೂ ವಿಚಾರದಲ್ಲಿ ನೀವು ಹೋರಾಟ ಮಾಡಬೇಕು ಅನ್ನೋದು ಬಂದಾಗ ಧೈರ್ಯ ಇರಬೇಕು. FIR ಆದಾಗ ಅದನ್ನು ಸ್ವೀಕಾರ ಮಾಡಿ ಕೋರ್ಟಲ್ಲೂ ಸಹ ಆ ಕೋರ್ಟಲ್ಲಿ ವಾದ ವಿವಾದಗಳು ಮಾಡಲಿಕ್ಕೆ ತಯಾರಾಗಬೇಕು. ಅರ್ಧಂಬರ್ಧ ಮಾಡಕ್ಕೆ ಹೋದಾಗ ಇದೇ ಆಗೋದು. ಅವ್ರಿಗೆ ಅವರ ಸಿದ್ಧಾಂತದ ಮೇಲೆ ನಂಬಿಕೆ ಇದ್ದರೆ FIR ಆದ್ರೂ ತೊಂದರೆ ಇಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಬೇಕು. ಇವನು ರಾಮ ಮಂದಿರದ ವಿಚಾರದಲ್ಲೂ ಸಹ ಯಾರೂ ಸಹ ಅಯೋಧ್ಯೆಯಲ್ಲಿ ಇವರು ಯಾರೂ ಸಹ ಭಾರತೀಯ ಜನತಾ ಪಾರ್ಟಿ ಜನಸಂಘದವರು RSS ಅವರು ಪ್ರಾಣ ಕಳ್ಕೊಂಡಿರಲಿಲ್ಲ. ಈಗಲೂ ಸಹ ಇವತ್ತು ಸಹ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಮೇಲೆ, ಮುರಳಿ ಮನೋಹರ್ ಜೋಶಿ ಮೇಲೆ, ಉಮಾಭಾರತಿ ಅವ್ರ ಮೇಲೆ. ಆ ಥರ ಇವ್ರಿಗೇನಾದರೂ ಧೈರ್ಯ ಇದ್ದರೆ ಪೊಲೀಸ್ ಅವರು ಏನು FIR ಮಾಡಿದ್ದಾರೆ ಅದನ್ನು ಧೈರ್ಯವಾಗಿ ನ್ಯಾಯಾಲಯದಲ್ಲಿ ಎದುರಿಸಬೇಕೇ ವಿನಃ ಈ ಥರ ಜನಗಳು ಸೇರಿಸ್ಕೊಂಡು ಕೂಗಾಡಕ್ಕೆ ಇದೇನು ಆಫ್ರಿಕನ್ ಕಂಟ್ರಿ ಅಲ್ಲ ಅಥವಾ ನಾರ್ತ್ ಕೊರಿಯಾ ಅಲ್ಲ. ಅದೇ ಅವ್ರಿಗೆ ಮುಸ್ಲಿಮು, ಪಾಕಿಸ್ತಾನು, ಮಚಲಿ, ಮಟನ್ನು, ಮಂಗಲಸೂತ್ರ ಅಂದ್ರೆ ಅದು ಬಿಟ್ಟರೆ ಬೇರೆ ಏನು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ. ಪೊಲೀಸರಿಗೆ ಅಡ್ಡಿಪಡಿಸಿದಾಗ ಸರ್ಕಾರಿ ನೌಕರನ್ನ ಅಡ್ಡಿಪಡಿಸಿದ ವಿಚಾರದಲ್ಲೂ ಸಹ ಒಂದು ಕೇಸ್ ಬುಕ್ ಮಾಡಬೇಕಾಗತ್ತೆ. ಆ ಥರ ಮಾಡಲಿಲ್ಲ ಅಂದರೆ ಪೊಲೀಸರ ವಿರುದ್ಧ ನಾನೇ ಹೋರಾಟ ಮಾಡಬೇಕಾಗತ್ತೆ. ಯಾಕಂದರೆ ಯಾರಾದರೂ ಒಬ್ಬ ಪೊಲೀಸರು ತಡೆದ್ರೂ ಸಹ ಅವ್ರಿಗೆ FIR ದಾಖಲಾಗುತ್ತೆ. ಅವರ ಕಾರ್ಯನಿರ್ವಹಣೆಗೆ ಅಡ್ಡ ಹಾಕಿದ್ರೆ ಅದರ ವಿರುದ್ಧ ಅದರಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಬಹುದು. ಆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲ, ಅವ್ರ ಜೀವನ ಪೂರ್ತಿ ಮಾಡಿರೋದೇ ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರೋ ಜನ. ರಾಜಕಾರಣಿಗಳು ಪೊಲೀಸ್ ಈಗ 5 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದಾರೆ. FIR ಕೂಡ ಮಾಡಿಲ್ಲ ಉಮರ್ ಖಾಲಿದ್ಗೆ.
ಇಂಥವ್ರಿಗೇನು ಇವರೇನು VVIPಗಳ ಇವರು ಸಂವಿಧಾನದಿಂದ ಮೇಲಿರ್ತಕ್ಕಂಥವ್ರ, ಕಾನೂನಿನ ಮೇಲಿರ್ತಕ್ಕಂಥವ್ರ. ಈ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು. ಉಮರ್ ಖಾಲಿದ್ಗೂ ಆ ಕಾನೂನು ಇದೆ, ಇವ್ರ ಮೇಲೂ ಆ ಕಾನೂನು ಆಗಬೇಕಾಗಿದೆ.